ಚೆಕಿಂಗ್ ಅಂದರೆ ಓಪನ್ ಮಾಡಿ ಚೆಕ್ ಮಾಡಲ್ಲ. ಏನಾದ್ರು ಮೆಟಾಲಿಕ್ ಐಟಮ್ ಕೇಜಿಸ್ ಅದೆಲ್ಲ ನಂದೇ ಬ್ಯಾಗ್. ಮಾಡೋದು ತುಂಬದ್ರಲ್ಲೇ ಕಳೆದು ಬಿಡ್ತಾರೆ. ನಮಗೆ ಟ್ರಿಪ್ ಎಂಜಾಯ್ ಮಾಡಕ್ ಬಿಡಲ್ಲ ಇವರು. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನೋ ನನ್ನ ಚಾನಲ್ನ ಹೊಸದಾಗಿ ನೋಡೋರಾದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಶಾಪಿಂಗ್ ಈ ಥರ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಈ ಕಾನ್ಸೆಪ್ಟ್ಸಲ್ಲಿ ಏನೋ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಸೊ ಬೇಸಿಕಲಿ ನೀವು ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗೋಗಿರುತ್ತೆ. ಪ್ಲಸ್ ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡೋದು ಆಫ್ಟರ್ ಐ ಟೇಕ್ ದ ಫ್ಲೈಟ್. ಸೊ ನಾವು ಒಂದು ವೆಕೇಷನ್ಗೆ ಹೋಗ್ತಾ ಇದ್ದೀವಿ, ದಟ್ ಈಸ್ ಔಟ್ ಆಫ್ ಕಂಟ್ರಿ ಹೋಗ್ತಾ ಇದ್ದೀವಿ. ಸೊ ಐ ಹ್ಯಾವ್ ಪ್ಯಾಕ್ಡ್ ಎವ್ರಿಥಿಂಗ್. ಸೊ ನಾನೊಂದು ಸ್ವಲ್ಪ ಪ್ರೊಡಕ್ಟಿವ್ ಅಂದರೆ ಇನ್ಫಾರ್ಮೇಟಿವ್ ವಿಷಯಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದರ್ ಇಸ್ ಯೂಶ್ವಲಿ 2 kinds ಆಫ್ ಲಗೇಜಸ್ ನಾವು ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಕ್ಯಾರಿ ಮಾಡ್ತೀವಿ. ಆ್ಯಂಡ್ ಈ ವಿಡಿಯೋ ಬೇಸಿಕಲಿ ಯಾರಾದರೂ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಹೋಗ್ತಾ ಇದ್ದರೆ ಅವ್ರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಯಾಕೆ ಅಂದರೆ ದರ್ ಇಸ್ 2 kinds ಆಫ್ ಬ್ಯಾಗ್ ದಟ್ ವಿ ವಿಲ್ ಕ್ಯಾರಿ. ಒನ್ ಇಸ್ ಚೆಕ್-ಇನ್ ಬ್ಯಾಗ್ ಮತ್ತು ಇನ್ನೊಂದು ಬಂದು ಕ್ಯಾಬಿನ್ ಬ್ಯಾಗ್. ಚೆಕ್-ಇನ್ ಬ್ಯಾಗ್ ಏನು ಯಾವ ಥರ ಅಂದರೆ ನೀವು ಇದನ್ನ ತೊಗೊಂಡೋಗಿ ವೆಯ್ಟ್ ಎಲ್ಲ ಚೆಕ್ ಮಾಡಿಸಿ ಕಳಿಸ್ಬಿಡ್ತೀರಾ. ಸೊ ದಟ್ ಡೈರೆಕ್ಟ್ ಫ್ಲೈಟ್ ಒಳಗಡೆ ಅಲ್ಲಿ ಇರೋ ಆರ್ಮಿ ಇಲ್ಲ ಏರ್ಫೋರ್ಸ್ ಅವರು ನಿಮ್ಮ ಬ್ಯಾಗ್ನೆಲ್ಲ ಚೆಕ್ ಮಾಡಿ ನಿಮಗೆ ಡೈರೆಕ್ಟ್ ಫ್ಲೈಟ್ ಒಳಗಡೆ ಬಿಡ್ತಾರೆ. ಬ್ಯಾಗ್ನೆಲ್ಲ ಚೆಕ್ ಮಾಡೋದು ಅಂದರೆ ಯಾವ ಥರ ಅಂದರೆ ಕಂಪ್ಲೀಟ್ ಚೆಕಿಂಗ್ ಅಂದರೆ ಓಪನ್ ಮಾಡಿ ಚೆಕ್ ಮಾಡಲ್ಲ. ಏನಾದ್ರು ಮೆಟಾಲಿಕ್ ಐಟಮ್ಸ್ ಇದೆಯಾ, ಯಾಕಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅವ್ರು ಏನೋ ಒಂದು ಮಿಷಿನಲ್ಲಿ ಚೆಕ್ ಮಾಡ್ತಾರೆ ಅಷ್ಟೇ. ಏನಾದರೂ ಆ ಬ್ಯಾಗಲ್ಲಿ ಏನಾದರೂ ಮೆಟಾಲಿಕ್ ಐಟಮ್ಸ್ ಇದ್ದರೆ ಆನ್ ದ ಸ್ಪಾಟ್ ನಿಮಗೆ ಅಲ್ಲೇ ಫೋನ್ ಬರುತ್ತೆ, ಯು ಹ್ಯಾವ್ ಟು ಟೇಕ್ ಔಟ್ ದ್ಯಾಟ್ ಅಂತ. ಸೊ ಆವಾಗ ನೀವು ಅದನ್ನ ತೆಗಿಬೇಕಾಗತ್ತೆ. ಇಲ್ಲ ಯು ಹ್ಯಾವ್ ಟು ಟೆಲ್ ದಮ್ ಟು ಟೇಕ್ ಔಟ್ ಆ್ಯಂಡ್ ಥ್ರೋ ಇಟ್ ಔಟ್ಸೈಡ್. ನೀವು ಅದನ್ನ ತೆಗೆದು ಎಸ್ದು ಬಿಡಬೇಕಾಗತ್ತೆ ಅಲ್ಲಿ. ಸೊ ಆ ಥರ ಬ್ಯಾಗ್ ಇದು. ಸೊ ಇದ್ರೊಳಗಡೆ ನೀವು ಯಾವುದೇ ಥರ ಮೆಟಾಲಿಕ್ ಐಟಮ್ಸ್ನು ಇಡೋಂಗಿಲ್ಲ. ಇನ್ಫ್ಯಾಕ್ಟ್ ಎಲೆಕ್ಟ್ರಿಕ್ಕು ಇಡಂಗಿಲ್ಲ, ಯಾವುದೇ ಥರದ್ದು ಇಡಂಗಿಲ್ಲ. ಯಾಕೆ ಅಂದರೆ ನಿಮಗೆ ನನಗೆ ಮಾಲ್ಡೀವ್ಸ್ಗೆ ಹೋಗ್ಬೇಕಾದ್ರೆ ಈ ಥರ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿರಲಿಲ್ಲ. ಪ್ಲಸ್ ನಾನು ಯೂಟ್ಯೂಬಲ್ಲೂ ಎಲ್ಲೂ ಚೆಕ್ ಮಾಡಿಲ್ಲ, ಸುಮ್ಮನೆ ಹೋಗ್ಬಿಟ್ಟೆ. ಆಲ್ ಮೈ ಸ್ಟ್ರೇಟ್ನರ್ಸ್ ಎಲ್ಲ ಬಂದು ಈ ಬ್ಯಾಗಲ್ಲಿತ್ತು. ಯಾವುದರಲ್ಲಿ? ಚೆಕ್-ಇನ್ ಬ್ಯಾಗಲ್ಲಿತ್ತು. ಸೊ ನನಗೆ ಡಗ ಅಂತ ಅಲ್ಲಿರೋ ಇವ್ರಿಗೆ ಅಲ್ಲೇ ಸ್ವಲ್ಪ ಜನ ಓಡಾಡ್ತಾ ಇರ್ತಾರೆ ಆಯಿತಾ, ಏರ್ಪೋರ್ಟ್ ಅಥಾರಿಟೀಸ್. ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ಇವರಿಂದ ಫೋನ್ ಬರೋವರೆಗೂ ಯು ಆರ್ ಸೇಫ್. ನೀವು ಒಂದ್ಸತಿ ನಿಮಗೆ ಕಾಲ್ ಆಗುತ್ತೆ ಆಯಿತಾ, ಫ್ಲೈಟ್ ಹತ್ತೋಕ್ಕೆ ಮುಂಚೆ ಈ ಫ್ಲೈಟ್ ಇಷ್ಟೊತ್ತಿಗೆ ಟೇಕ್ ಆಫ್ ಆಗೋದು, ಎಲ್ಲರೂ ಬಂದು ನಿಮ್ಮ ಪ್ರೊಸೀಜರ್ನ ಮುಗಿಸ್ಕೊಳ್ಳಿ ಅಂತ. ಅಂಟಿಲ್ ದೆನ್ ನಿಮಗೆ ಕಾಲ್ ಬರಲಿಲ್ಲ ಅಂದರೆ ನಿಮ್ಮ ಬ್ಯಾಗು ಸೇಫ್ ಆಗಿದೆ ಅಂತ, ಅವ್ರೇನು ನಿಮಗೆ ತೊಂದರೆ ಮಾಡಲ್ಲ ಅಂತ. ಫಾರ್ ಗಾಡ್ ಸೇಕ್ ನನಗೆ ಏನೂ ಆ ಥರ ಇಶ್ಯೂಸ್ ಆಗಲಿಲ್ಲ. ಆಮೇಲೆ ಬರಬೇಕಾದ್ರೆ ನಾನು ಅದನ್ನ ಕ್ಯಾಬಿನ್ ಬ್ಯಾಗಿಗೆ ಶಿಫ್ಟ್ ಮಾಡ್ಕೊಂಬಿಟ್ಟೆ, ಯಾಕಂದರೆ ನಂಗೆ ಗೊತ್ತಾಗಿತ್ತು ಅಂತ. ಇನ್ನೊಂದು ಸತಿಗೆ ನಾನು ಸಿಂಗಾಪುರ್ಗೆ ಹೋದಾಗಲೂ ಈ ಕ್ಯಾಬಿನ್ ಬ್ಯಾಗಲ್ಲಿ ಏನೋ ಒಂದು ಮೆಟಾಲಿಕ್ ಐಟಮ್ ಇಟ್ಟಿದ್ದೆ ಅಲ್ವಾ, ಅವ್ರು ರೌಂಡ್ ಹಾಕಿ ಕಳಿಸಿದ್ರು ಚಾಕ್ ಪೀಸಲ್ಲಿ. ಪವರ್ ಬ್ಯಾಂಕ್ ಇಟ್ಟಿದ್ವಿ ಅನ್ಸುತ್ತೆ. ಸೊ ಅಂಥ ಐಟಮ್ಸ್ನೆಲ್ಲ ದಯವಿಟ್ಟು ಈ ಬ್ಯಾಗಲ್ಲಿ ಇಡಬೇಡಿ. ನಾನು ಈ ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳಿಬಿಡ್ತೀನಿ ನೋಡಿ. ಯೂಶ್ವಲಿ ಹ್ಯಾಂಡ್ ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ. 3 different kinds ಆಫ್ ಹ್ಯಾಂಡ್ ಬ್ಯಾಗ್ಸ್ಗಳಿದ್ದಾವೆ ಇದರಲ್ಲಿ. ಆಮೇಲೆ ನಾನು ಹೋಗ್ತಾ ಇರೋದು ಬಂದು ಬೀಚ್ ವೆಕೇಷನ್. ಸೊ ಅದಕ್ಕೋಸ್ಕರ ಟೋಪಿಗಳನ್ನ ಕ್ಯಾರಿ ಮಾಡಿದ್ದೀನಿ, ಯಾವುದ್ರಲ್ಲೂ ಮೆಟಾಲಿಕ್ ಥಿಂಗ್ಸ್ ಎಲ್ಲ. ಆಮೇಲೆ ಒಂದು ಬಂದು ಇನ್ನೊಂದು ಹ್ಯಾಂಡ್ ಕ್ಲಚ್ ಕ್ಯಾರಿ ಮಾಡ್ತಾಯಿದ್ದೀನಿ. ಬೇಸಿಕಲಿ ಇಷ್ಟು ಹ್ಯಾಂಡ್ ಬ್ಯಾಗ್ಸ್ ಕ್ಯಾರಿ ಮಾಡ್ತಾಯಿದ್ದೀನಿ. ಇನ್ನೊಂದು ಶೂಗಳು ಇಟ್ಕೊಳ್ಳೋಕ್ಕೆ ಅಂತಲೇ ಕ್ಯಾರಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳಕ್ಕೆ ಅಂತ ಕವರ್ಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಇನ್ನೊಂದು ನನ್ನ 3 ಚಪ್ಪಲಿಗಳು ಕೆಳಗಡೆ ಇದ್ದಾವೆ. ಸೊ ಅದನ್ನು ನಾನು ಇದ್ರೊಳಗಡೆ ಶಿಫ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಅದನ್ನು ಇದ್ರೊಳಗಡೆ ಇಟ್ಕೊಂಡು ಬಿಡ್ತೀನಿ, ಅದಕ್ಕೋಸ್ಕರ ಬ್ಯಾಗ್ ಇಟ್ಟಿದ್ದೀನಿ. ಆ್ಯಂಡ್ ನೀವೇನಾದರೂ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ವೆಕೇಷನ್ಸ್ಗೆ ಹೋಗ್ತಾ ಇದ್ದೀರಾ ಅಂದರೆ ಪ್ಲೀಸ್ ಈ ಥರ ಬ್ಯಾಗ್ನ ಕ್ಯಾರಿ ಮಾಡಿ. ಯಾಕೆ ಅಂದರೆ ನೀವು ಇಂಟರ್ನ್ಯಾಷನಲ್ ವೆಕೇಷನ್ಗೆ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ನಮ್ಗೆ ಅಲ್ಲಿಂದ ಎಣ್ಣೆ ತೊಗೊಂಡು ಬನ್ನಿ, ಅಲ್ಲಿಂದ ಅದು ತೊಗೊಂಡು ಬನ್ನಿ, ಅಲ್ಲಿಂದ ಇದು ತೊಗೊಂಡು ಬನ್ನಿ ಅಂತ. ಯಾಕಂದರೆ ಅಲ್ಲಿ ಡ್ಯೂಟಿ ಫ್ರೀ ಜಾಸ್ತಿ ಇರುತ್ತೆ. ಬೇಸಿಕಲಿ ನಮಗೆ 2 ಟೈಮ್ ಹೋದಾಗಲೂ ಹರೀಶ್ ಫ್ರೆಂಡ್ಸ್ ಸ್ವಲ್ಪ ಜನ ಎಣ್ಣೆ ತರಿಸ್ಕೊಂಡಿದ್ರು. ಸೊ ಅಂಥವನ್ನ ನೀವು ಈ ಬ್ಯಾಗಲ್ಲಿ ಆರಾಮಾಗಿ ಕ್ಯಾರಿ ಮಾಡಬಹುದು. ಸೊ ಅದಕ್ಕೋಸ್ಕರ ಈ ಥರದ್ದು ನನ್ನ ಬ್ಯಾಗಲ್ಲಿ ಒಂದು ಇಟ್ಕೊಂಡಿದ್ದೀನಿ, ಹರೀಶ್ ಬ್ಯಾಗಲ್ಲಿ ಒಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ಹ್ಯಾಂಡ್ ಬ್ಯಾಗು.
ಆ ಕಡೆ ಸೈಡ್ ಫುಲ್ ಬಟ್ಟೆಗಳು ಇಟ್ಕೊಂಡಿದ್ದೀನಿ, ಕಂಪ್ಲೀಟ್ ಬಟ್ಟೆಗಳು ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಅಬೌಟ್ ಮೈ ಚೆಕಿನ್ ಬ್ಯಾಗ್ ಎಷ್ಟು ಕೆಜಿ? 25 kgs ವರೆಗೂ. 20 ಡಿಪೆಂಡ್ಸ್ ಆನ್ ಫ್ಲೈಟು, ಬಟ್ ನಮ್ಮ ಫ್ಲೈಟ್ಗೆ 20 kgs. ನಮ್ಮ ಸಿಂಗಾಪುರ್ ಫ್ಲೈಟ್ಗೂ 20ನೇ ಇತ್ತು, ಮಾಲ್ಡೀವ್ಸ್ಗೂ 25 ಇತ್ತು. ಸೊ ಆ ಥರದಕ್ಕೋಸ್ಕರ ಇದು ಒಂದು ಚೆಕಿನ್ ಬ್ಯಾಗಿಗೆ ಇಷ್ಟನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನು ಕ್ಯಾಬಿನ್ ಬ್ಯಾಗ್ ಬಂದು ನನಗೆ 7 kg, ಹರೀಶ್ ಅವ್ರಿಗೆ 7 kg, ಟೋಟಲಿ 14 kgs. ಅದೆಲ್ಲ ನನ್ನದೇ ಬ್ಯಾಗ್, ನಾನೇ ಇಟ್ಕೋತೀನಿ ಎಲ್ಲದರಲ್ಲೂ. ಆಯಿತಾ? ಸೊ ಇದು ಬಂದು ಒಂದು ಸ್ವೆಟರ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ಪ್ಲಸ್ ಒಂದು ಶಾಲ್ ಕೂಡ ಇಟ್ಕೋತೀನಿ ಇದರೊಳಗಡೆ. ಯಾಕೆಂದರೆ ನಮ್ಮದು ಬಂದು ನೈಟ್ ಫ್ಲೈಟ್ ಇರೋದು. ಸೊ ನೈಟ್ ಟೈಮು ಯೂಶ್ವಲಿ ಚಳಿ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಇನ್ನು ನೀವು ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋದಾದ್ರೆಲ್ಲ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ನಾವು ಹೋಗಿದ್ದು ಎಕಾನಮಿಲಿ, ಕಾಲು ಇಟ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಕೊಡುವಲ್ಲಿ. ನಿಜ ನನಗೆ 4 hours ಯಾವಾಗ ಮುಗಿಯುತ್ತೆ ಅನ್ನೋ ಥರ ಆಗಿರುತ್ತೆ. ಆಯ್ತಾ? ಎಲ್ಲರೂ ಫ್ಲೈಟಲ್ಲಿ ಹೋಗೋ ಖುಷಿಗೆ ನನಗೆ ಕಾಲೆಲ್ಲ ಒಂಥರ ಹಿಂಸೆ ಆಗ್ತಾ ಇರುತ್ತೆ. ನಿಮಗೂ ಖುಷಿ ಇರುತ್ತೆ, ಅದೇ 5 ನಿಮಿಷ 10 ನಿಮಿಷ ಒಳ್ಳೊಳ್ಳೆ ಫೋಟೋಸ್ ತಗೋಬೇಕು. ಅಲ್ಲಿ ಮೋಡ ಗಿಡ ಎಲ್ಲ ಹಿಡ್ಕೊಂಡು ರೆಕ್ಕೆ ಪಕ್ಕೆ ಎಲ್ಲ ಹಿಡ್ಕೊಂಡು ಮುಗೀತಾ ಆಯಿತಾ? ಸೊ ಆಮೇಲಿಂದ ನಿಮಗೆ ಮಲ್ಕೊಳ್ಳೋಕ್ಕೆ ನಮಗೆ ಸಿಂಗಾಪುರ್ಗೆ ಹೋಗ್ಬೇಕಾದ್ರೂ ನೈಟ್ ಫ್ಲೈಟ್ ಇದ್ದಿದ್ದಾಯ್ತಾ. ಆದರೆ ಅವಾಗ ಏನಾಗಿತ್ತು ಅಂದರೆ ನನಗೂ ಇವ್ರಿಗೂ ಇಬ್ರಿಗೆ ಒಂದು ಸೀಟ್ ಸಿಕ್ಕಿತ್ತು. ಸೊ ಇಬ್ರು ಆರಾಮಾಗಿ ಮಲ್ಕೊಂಡು ಹೋದ್ವಿ. ಇವರಂತೂ ತಿಂತಾನೆ ಇದ್ರು ಬಿಡು, 4 ಕವರು ತಿಂದಿದ್ದಾರೆ ಫ್ಲೈಟಲ್ಲಿ. ನಾನು ಮಾತ್ರ ನಿದ್ದೆ ಹೊಡೆದೆ ಚೆನ್ನಾಗಿ. ಆಮೇಲೆ ನೋಡಿದ್ರೆ ಇದೇ ಬಂದ್ಬಿಡ್ತು ಸಿಂಗಾಪುರ. ಬರಬೇಕಾದ್ರಂತೂ ಅದು ಎಷ್ಟು ಹಿಂಸೆ ಆಗಿತ್ತು ಅಂದರೆ ಯಪ್ಪ. ಆಮೇಲೆ ಟರ್ಬ್ಯುಲೆನ್ಸ್ ಬೇರೆ ಜಾಸ್ತಿ ಇತ್ತು ಬರಬೇಕಾದ್ರೆ. ಡಗ 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 ಅಂತ ಫ್ಲೈಟ್ ಅಲ್ಲಾಡೋದು, ಅದು ಬೇರೆ ಇಕ್ಕಟ್ಟಲ್ಲಿ. ಅಯ್ಯೋ ತಲೆ ಕೆಟ್ಟು ಹೋದಂಗೆ ಆಗಿತ್ತು. ಆಮೇಲೆ ಇಂಡಿಯಾಗೆಲ್ಲ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ ಅಂತ ಒಂದು ಕಡೆ ಬೇಜಾರಾಗ್ತಿತ್ತು. ಸೊ ಅದೆಲ್ಲ ಇರುತ್ತಲ್ಲ, ಸೊ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಚಳಿಗಂತ ಹೇಳ್ಬಿಟ್ಟು ಒಂದು ಶಾಲು, ಒಂದು ಸ್ವೆಟರ್, ಇಬ್ರಿಗೂ ಸೇರಿ 2 ಶಾಲು, 1 ಸ್ವೆಟರ್ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಬಂದು ಅವ್ರ ಕ್ಯಾಬಿನ್ ಬ್ಯಾಗು. ಇದರಲ್ಲಿ ಆ್ಯಕ್ಚುಲಿ ಇಷ್ಟು ವಾಚಸ್ ಇಟ್ಕೊಂಡಿದ್ದೀನಿ, ವಾಚ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದು ಬಂದು ಮೆಟಾಲಿಕ್ ಐಟಮ್. ಸೊ ನೀವು ಅದನ್ನ ಕ್ಯಾಬಿನಲ್ಲೇ ತೊಗೊಂಡೋಗ್ಬೇಕು, ಅಲ್ಲೇ ಚೆಕಿಂಗ್ ನಡೆಯುತ್ತೆ. ಆಮೇಲೆ ಈ ಕಡೆ ಇದರಲ್ಲಿ ಬಂದು ಈ ಥರ ಪೌಚ್ ಕ್ಯಾರಿ ಮಾಡಿದ್ದೀನಿ, ವೇರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಇಯರಿಂಗ್ಸ್ಗಳಾಗಿರ್ಬೋದು, ಕ್ಲಿಪ್ಸ್ಗಳಾಗಿರ್ಬೋದು, ಇನ್ಫ್ಯಾಕ್ಟ್ ಹೇರ್ ಬ್ಯಾಂಡ್ಸ್ಗಳಾಗಿರ್ಬೋದು, ಎಲ್ಲ ಈ ಪೌಚಲ್ಲೇ ಇರುತ್ತೆ. ಸೊ ಇದರಲ್ಲೂ ಕೆಲವೊಂದೊಂದು ಮೆಟಲ್ಸ್ ಎಲ್ಲ ಇರುತ್ತಲ್ಲ, ಸೊ ರಿಸ್ಕ್ ಬೇಡ, ರಿಸ್ಕ್ ಫ್ಯಾಕ್ಟರೇ ಬೇಡ ಅಂತ ಹೇಳ್ಬಿಟ್ಟು ಎಲ್ಲನೂ ಈ ಬ್ಯಾಗಿಗೆ ಶಿಫ್ಟ್ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ಏನು ಇದೆಲ್ಲ ಡ್ರಾಪು, ಮತ್ತು ನನ್ನ ಹೇರ್ ಸ್ಟ್ರೈಟ್ನರು, ಹೇರ್ ಬ್ರಷ್ ಇದ್ದಾವೆ. ಆಮೇಲೆ ಇದು ಸಬ್ಯಾಸಾಚಿ ಬೆಲ್ಟ್ ಇದೆ, ಅದೇನಕ್ಕೆ ಅದು ಯೂಸ್ ಆಗುತ್ತೆ ಅಂತ. ಇನ್ನೊಂದು ಬಂದು ಪರ್ಫ್ಯೂಮ್ ಒಂದು ಇಟ್ಕೊಂಡಿದ್ದೀನಿ, ಬೆಲ್ಲ ವಿಟ ಅವ್ರದ್ದು. ಇಷ್ಟೇ ನಾನು ಇದ್ರಲ್ಲಿ ಕ್ಯಾರಿ ಮಾಡೋದು. ಸೊ ಇದು ಬಂದು ನನ್ನ ಪ್ಯಾಕೇಜ್ ಐಟಮ್ಸ್. ಅವ್ರಿಗೆ ಹೇಳು ಒಂದು 3 kg ಕಮ್ಮಿ ಇರ್ಬೇಕು ಯಾವತ್ತು, ಏನಾದ್ರು ಆ ಕಡೆ ತರಬೇಕು. ಆಮೇಲೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಂದ್ರಲ್ಲಿ ಬಿಡಿ ನಾನು ಎಕ್ಸಸ್ಸೇ. ನಾನು ಯಾವಾಗಲೂ ಅವ್ರದ್ರಲ್ಲಿ, ಹರೀಶ್ ಅವ್ರದ್ರಲ್ಲಿ ಕಮ್ಮಿ ಇರ್ತೀನಿ. ಯಾಕಂದರೆ ಅವರು ಪರ್ಫೆಕ್ಟ್ ಇಷ್ಟ ಬಟ್ಟೆ. ನಾನಾದರೆ ಅಲ್ಲೋಗಿ ಡಿಸೈಡ್ ಮಾಡ್ತೀನಿ ಯಾವ್ದು ಹಾಕ್ಕೊಬೇಕು, ಆ ದಿನಕ್ಕೆ ಏನೇನು ಇರುತ್ತೆ ಅನ್ನೋದು. ಸೊ ಆ ಥರ ಹೋಗಿ ಡಿಸೈಡ್ ಮಾಡೋದ್ರಿಂದ ನಾನು ಎಕ್ಸ್ಟ್ರಾನೇ ಯಾವಾಗಲೂ ಕ್ಯಾರಿ ಮಾಡೋದು. ಪ್ಲಸ್ ನೀವು ಯೂಶ್ವಲಿ ಯಾರೇ ಫಾರಿನ್ ಟ್ರಿಪ್ ಹೋದ್ರು ಎಲ್ಲರೂ ಶಾಪಿಂಗ್ ಮಾಡ್ತೀರ ಆಯಿತಾ. ಪ್ಲೀಸ್ ನೀವು ಒಂದು ಸ್ವಲ್ಪ ಕಮ್ಮಿನೇ ಇಟ್ಕೊಂಡು ಬನ್ನಿ, ಕಮ್ಮಿನೇ ಇಟ್ಕೊಳ್ಳಿ, ಜಾಸ್ತಿ ಏನು ಇಟ್ಕೋಬೇಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ದಟ್ ಈಸ್ ನಿಮ್ಮದು ಸೋಪು, ಬ್ರಷು, ಶ್ಯಾಂಪು ಕೂಡ ಈ ಬ್ಯಾಗಿಗೆ ಬರಬೇಕು. ನೋ ಲಿಕ್ವಿಡ್ ಐಟಮ್ಸ್ ಇಸ್ ಅಲೌಡ್ ಇನ್ ಯೋರ್ ಚೆಕಿನ್ ಬ್ಯಾಗ್. ಅಲೋ, ಅದರಲ್ಲೂ ಲಿಮಿಟ್ ಇರುತ್ತೆ, ಇಷ್ಟು ML ಇರಬೇಕು ಅಂತ. ಯಾಕೆ ಲಾಸ್ಟ್ ಟೈಮ್ ಕ್ಯಾಬಿನ್ ಒಳಗಡೆ ಲಗೇಜಲ್ಲಿ ಎಲ್ಲ ಎಸಿಲಿಲ್ವಾ, ರಿಟರ್ನ್ ಬರೋವಾಗ? ಸುಮ್ಮನೆ ಬೆಟರು ಸ್ಯಾಶೆಟ್ಸ್ ಕ್ಯಾರಿ ಮಾಡಿ, ಸುಮ್ಮನೆ ದೊಡ್ಡ ಫೇಸ್ ವಾಶ್ ಎಲ್ಲ ತಗೊಂಡ್ರೆ ಚಿಕ್ಕ ಬಾಟಲ್ಸ್ ತಗೊಂಡೋಗ್ಬೋದು. ಫೇಸ್ ವಾಶ್ ಎಲ್ಲ ಚಿಕ್ಕ ಬಾಟಲ್ಸ್ ಕರ್ಕೊಂಡೋಗಿ. ಆಮೇಲೆ ಸೋಪ್ ತಗೊಂಡೋಗ್ಬಿಡಿ, ಬಾಡಿ ವಾಶ್ ತಗೊಂಡೇ ಹೋಗ್ಬಿಡಿ. ಯಾಕಂದರೆ ನೀವೆಲ್ಲ ನಾವು ಇವಾಗೆಲ್ಲ ಬುಕ್ ಮಾಡಿರೋ 4 ಸ್ಟಾರ್ಸ್ 5 ಸ್ಟಾರ್ ಹೋಟೆಲ್ಗಳಾಗಿರುತ್ತಲ್ಲ, ಅವರೇ ಸೂಪರ್ ಕ್ವಾಲಿಟಿ ಬಾಡಿ ವಾಶ್, ಹ್ಯಾಂಡ್ ವಾಶ್ ಎಲ್ಲ ಅವರೇ ಕೊಡ್ತಾರೆ. ನೀವು ಏನಕ್ಕೆ ತಲೆ ಕೆಡಿಸ್ಕೊತೀರ? ಒಂದು ಬ್ರಷು, ನಮ್ಮ ಇಂಡಿಯನ್ ಪೇಸ್ಟ್, ಆ ಪೇಸ್ಟು ಅವರೇ ಕೊಡ್ತಾರೆ. ಬಟ್ ನಮಗೆ ಸೆಟ್ ಆಗದೆ ಇರೋರಿಗೆ ಇಂಡಿಯನ್ ಪೇಸ್ಟ್ ಒಂದು ಇಟ್ಕೊಂಡೋಗಿ ಇರುತ್ತೆ. ಸೊ ಅದು ಕೂಡ ಈ ಬ್ಯಾಗಲ್ಲಿ ಬರಬೇಕು. ಆಮೇಲೆ ದಯವಿಟ್ಟು ಯಾರಾದರೂ ಫಾರಿನ್ ಹೋಗ್ತಾ ಇದ್ದೀವಿ ಅನ್ನೋದ್ರು, ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಇಲ್ಲಿಂದ ಕ್ಯಾರಿ ಮಾಡ್ತಾ ಇದ್ದೆ, ದಯವಿಟ್ಟು ಮಾಡಿ.
ಬಿಡ್ತಾರ ಅವರು. ಕರ್ಟಸಿನೇ ತೋರಿಸಲ್ಲ, ನಿಮ್ಗೆ ಹೊಟ್ಟೆ ಎಲ್ಲ ಉದ್ದೋಗುತ್ತೆ. ಯಾಕಂದರೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಕಾಯಿಸ್ಕೊಟ್ಟಿರ್ತಾರೆ ಎಷ್ಟೋ ದಿನದಿಂದ. ನಿಮಗೆ ಮೊದಲೇ ನೀವು ಕಂಟ್ರಿ ಬಿಟ್ಟು ಹೋಗ್ತಾ ಇದ್ದೀರಾ, ಫ್ಯಾಮಿಲಿ ಬಿಟ್ಟು ಹೋಗ್ತಾ ಇದ್ದೀರಾ ಅನ್ನೋ ಬೇಜಾರೇ ಜಾಸ್ತಿ ಇರುತ್ತೆ. ಪ್ಲಸ್ ನಿಮ್ಗೆ ಆ ಥರ ಎಲ್ಲ ಎಸ್ದಾಗ ಆ ಕ್ಷಣಕ್ಕೆ ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇರ್ತೀರಿ, ನಿಮ್ಮ ಕಣ್ಣಲ್ಲಿ ಅಳುನೇ ಬಂದುಬಿಡುತ್ತೆ ಲಿಟ್ರಲಿ. ಸೊ ಅದಕ್ಕೋಸ್ಕರ ಅದು ಯಾವುದು ಆಪ್ಷನ್ಸು ನಿಮಗೆ ಬೇಡ. ನಿಮ್ಮ ಸೇಫ್ಟಿಗೋಸ್ಕರ ಈ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ನೀವು ಅಲ್ಲಿಗೆ ಹೋದಾಗಲೂ ಇಂಡಿಯನ್ ಸ್ಟೋರ್ ಸಿಗುತ್ತೆ. ನಾನು ಸಿಂಗಾಪುರ್ಗೆ ಹೋಗಿನಲ್ಲ, ಅಲ್ಲಿ ಇಂಡಿಯನ್ ಸ್ಟ್ರೀಟ್ ಅಂತಲೇ ಇದೆ. ನಿಮ್ಗೆ ವೇರ್ ಯು ಗೆಟ್ ಆಲ್ ಕೈಂಡ್ಸ್ ಆಫ್ ಇಂಡಿಯನ್ ಫುಡ್, ಇಂಡಿಯನ್ ರಿಲೇಟೆಡ್ ಥಿಂಗ್ಸ್ ಅಲ್ಲಿ ತುಂಬ ಸಿಗುತ್ತೆ. ಸೊ ನೀವು ತಲೆ ಕೆಡಿಸ್ಕೋಬೇಡಿ, ಅಲ್ಲೇ ಸಿಗುತ್ತೆ. ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ ಅಷ್ಟೇ. ಬಿಕಾಸ್ ನೀವು ಅಲ್ಲಿ ಅಷ್ಟೇ ಕರೆನ್ಸಿ ದುಡಿತಾ ಇರ್ತೀರಲ್ಲ, ಸೊ ಅಷ್ಟಕ್ಕೆ ಖರ್ಚು ಮಾಡಬೇಕಾಗುತ್ತೆ. ನಥಿಂಗ್ ಅದರ್ ದೆನ್ ದಿಸ್. ಆಮೇಲೆ ಇನ್ನೊಂದು ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದೀನಿ. ಇದು ಬಂದು ನನ್ನ ಪಾಸ್ಪೋರ್ಟ್ಸ್, ನನ್ನ ಏರ್ ಟಿಕೆಟ್ಸ್, ಸನ್ಗ್ಲಾಸಸ್ ಎಲ್ಲ ಇದರಲ್ಲಿರುತ್ತೆ. ನನ್ನ ಪಾಸ್ಪೋರ್ಟ್ಸ್ ಇದ್ದಾವೆ. ಆಮೇಲೆ ನಂದು ಪವರ್ ಬ್ಯಾಂಕ್, ಚಾರ್ಜರ್, ಮೈಕ್, ಮತ್ತು ನನ್ನ DJI ಆ್ಯಕ್ಷನ್ ಕ್ಯಾಮ್ರಾ, ಪ್ಲಸ್ ನಂದು ಇದು ಟ್ಯಾಬ್. ಈ ಸತಿ DJI ಕ್ಯಾಮ್ರಾ ಮತ್ತು ಟ್ಯಾಬ್ ಎಕ್ಸ್ಟ್ರಾ ಆಗುತ್ತೆ. ಅದನ್ನು ನಾನು ಯಾವಾಗಲೂ ಮಿಕ್ಕಿದೆಲ್ಲನೂ ಹೀಗೆ ಕ್ಯಾರಿ ಮಾಡ್ತಾ ಇದ್ದೆ. ಸನ್ಗ್ಲಾಸಸ್ ಎಲ್ಲ ಇಲ್ಲೇ ಇರುತ್ತೆ. ಯಾಕಂದರೆ ನಿಮ್ಗೆ ಫೋಟೋ ತಗೊಬೇಕಾದ್ರೆ ಎಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಥಿಂಗ್ಸ್ ಹಾಕ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಅದನ್ನೇ ಇದರೊಳಗಡೆ ಒಂದು ಸನ್ಸ್ಕ್ರೀನ್ ಕೂಡ ಇಟ್ಕೊಂಡಿರ್ತೀನಿ ಆಯಿತಾ, ಇದು ಖಾದ್ರೂ ಇರಲಿ ಅಂತ. ಸೊ ಇಷ್ಟು ನನ್ನ ಪ್ಯಾಕಿಂಗ್ ಥಿಂಗ್ ಆಗಿತ್ತು. ಇನ್ನು ಈ ಸತಿ ವೆಕೇಷನ್ಗೆ ಆ್ಯಕ್ಚುಲಿ 3 ಜನ ಹೋಗಬೇಕಿತ್ತು. 3 ಜನ ಅಲ್ಲ, 5 ಜನ ಹೋಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ 4 ಜನ ಹೋಗ್ತಾ ಇದ್ದೀವಿ. ಒನ್ ಈಸ್ ಗೆಟಿಂಗ್ ಡ್ರಾಪ್ಡ್, ದಟ್ ಈಸ್ ಮೈ ಸನ್. ನನ್ನ ಮಗ ಡ್ರಾಪ್ ಆಗ್ತಾ ಇದ್ದಾನೆ. ಯಾಕೆಂದ್ರೆ ಗೊತ್ತಿಲ್ಲದೆ ನನ್ನ ವೀಡಿಯೋಸ್ ನೋಡೋಗೆ ಎಲ್ಲರಿಗೂ ಗೊತ್ತಿಲ್ಲದೆ ಇರೋರಿಗೆ ಹಿ ಹಸ್ ಗಾಟ್ ಇಸ್ ಲೆಗ್ ಫ್ರ್ಯಾಕ್ಚರ್ ಆಗಿ ಅಲ್ಲೇ 15 ಡೇಸ್ ಆಗ್ತಾ ಬರ್ತಾ ಇದೆ. ಬಟ್ ಸ್ಟಿಲ್ ಡಾಕ್ಟರ್ ಅವತ್ತಿನ ದಿನ ನಮಗೆ ಅವ್ನ ಕಾಲು ಫ್ರ್ಯಾಕ್ಚರ್ ಆಗಿದೆ ಅಂತ ಗೊತ್ತಾಗಿದ್ದ ದಿನ ನನಗೆ ಆ್ಯಕ್ಚುಲಿ ನಾನು ಹರೀಶವ್ರು ಇಬ್ಬರು ಹತ್ಬಿಟ್ಟಿದ್ವಿ ಡಾಕ್ಟ್ರ್ ಹತ್ರ, ಸೇಯಿಂಗ್ ದಟ್ ಈ ವೆಕೇಷನ್ ಇಸ್ ಫಾರ್ ಮೈ ಸನ್ ಅಂತ. ಆವಾಗ ಡಾಕ್ಟರ್ ನಮಗೆ ಒಂದು ಮಾತು ಹೇಳಿದ್ರು, ಐ ವಿಲ್ ಮೇಕ್ ಹಿಮ್ ರೆಡಿ, ಯು ಕ್ಯಾನ್ ಟೇಕ್ ಹಿಮ್ ಅಂತ. ಬಟ್ ನನಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ನನಗೆ ಈ ಕ್ಷಣಕ್ಕೆ ಬೀಯಿಂಗ್ ಪ್ರಾಕ್ಟಿಕಲ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ಎಮೋಷ್ನಲ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಾವು ಹೋಗ್ತಾ ಇರೋದು ಒಂದು ಔಟ್ ಆಫ್ ಕಂಟ್ರಿ, ಅಲ್ಲಿ ಡಾಕ್ಟರ್ಸ್ ಯಾವ ಥರ ಇರ್ತಾರೆ, ಅವನಿಗೇನಾದ್ರು ಅಲ್ಲಿ ತಿರ್ಗಿ ಹೆಚ್ಚು ಕಮ್ಮಿ ಆಗಿ ಕಾಲು ನೋವು ಬಂದರೆ ನಾವು ಯಾವ ಥರ ಮೆಡಿಕೇಷನ್ ಕೊಡಬೇಕು ಏನೂ ಗೊತ್ತಿಲ್ಲ. ಸೊ ಆ್ಯಂಡ್ ನಾವು ತುಂಬ ರಿಕ್ವೆಸ್ಟ್ ಮಾಡಿದ್ವಿ, ಲೈಕ್ ನಮಗೆ ಪೋಸ್ಟ್ಪೋನ್ ಆದರೂ ಮಾಡಿ ಇನ್ನೊಂದು 10-12 ಡೇಸ್ ಅಂತ. ಬಟ್ ಇನ್ನು 10-12 ಡೇಸ್ ಪೋಸ್ಟ್ಪೋನು ಅವ್ರು ಮಾಡೋಕ್ಕೆ ಆಗೋದೇ ಇಲ್ಲ ಅಂತಲೂ ಹೇಳಿದ್ರು. ಯಾಕೆ ಅಂದರೆ ನಮ್ಮದು ಬಂದು ಕಸ್ಟಮೈಸ್ಡ್ ಪ್ಯಾಕೇಜ್. ಯಾಕೆಂದರೆ ಮಗು ಇತ್ತು ಅಂತ ಹೇಳಿ ನಾವು ಕೆಲವೊಂದೊಂದು ಪ್ಲೇಸ್ನ ಆಲ್ಟ್ರೇಷನ್ ಮಾಡಿಸ್ಕೊಂಡು ಫ್ಲೈಟ್ಸ್ನೆಲ್ಲ ನಮಗೆ ಬೇಕಾಗಿದ್ದ ಥರ ಬುಕ್ ಮಾಡ್ಕೊಂಡಿದ್ವಿ. ಯೂಶ್ವಲಿ ಎಲ್ಲರೂ ಪಟಾಯಾಗೆ ಹೋಗ್ತಾರೆ ಅನ್ಸುತ್ತಲ್ಲ ಫಸ್ಟಿನಿಂದ, ಬಟ್ ನಾವು ಫಸ್ಟ್ ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಯಾಕೆಂದರೆ ಎವ್ರಿಥಿಂಗ್ ವಾಸ್ ಪ್ಲ್ಯಾನ್ಡ್ ಆ್ಯಂಡ್ ಕಸ್ಟಮೈಸ್ಡ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್. ಸೊ ಗ್ರೂಪ್ ಪ್ಯಾಕೇಜಸ್ಸಲ್ಲಾದರೆ ಯಾರೋ ಆಲ್ಟರ್ನೇಟಿವ್ ಬರ್ತಾರೆ ನಡೆಯುತ್ತೆ, ಬಟ್ ನಮ್ಗೆ ಆ ಥರ ಆಗೋದಿಲ್ಲ. ಸೊ ಈ ಕ್ಷಣಕ್ಕೂ ಡಾಕ್ಟರ್ ಹ್ಯಾಸ್ ಸಜೆಸ್ಟೆಡ್ ಯು ಕ್ಯಾನ್ ಟೇಕ್ ಹಿಮ್ ಅಂತ. ಬಟ್ ನನಗೆ ಇಟ್ ವಾಸ್ ಬೀಯಿಂಗ್ ಮೋರ್ ಪ್ರಾಕ್ಟಿಕಲ್ ಇಸ್ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಅತ್ತೆ ಮಾವನೂ ತುಂಬ ಖುಷಿ ಪಡ್ತಾಯಿದ್ರು. ಲೈಕ್ ನಾವಂತೂ ಫ್ಲೈಟಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ನನ್ನ ಮೊಮ್ಮಗ ಅಟ್ಲೀಸ್ಟ್ 2 ವರ್ಷಕ್ಕೆ ಮುಂಚೆನೇ ಫ್ಲೈಟಲ್ಲಿ ಹೋಗ್ತಾ ಇದ್ದಾನೆ ಅಂತ. ಆ್ಯಕ್ಚುಲಿ ನಮ್ಮ ಮಾವ ಯಾವ ಮಟ್ಟಿಗೆ ಖುಷಿ ಪಟ್ಟಿದ್ರು ಅಂದರೆ ಊರವ್ರ ಎಲ್ಲರ ಹತ್ರ ಹೇಳ್ಕೊಂಡು ಬಂದು ನನ್ನ ಮೊಮ್ಮಗ ಫ್ಲೈಟಲ್ಲಿ ಹೋಗ್ತಾನೆ ಅಂತ. ಬಟ್ ಐ ಡೋಂಟ್ ನೋ ಯಾರು ಕಂಡು ಬಿತ್ತು ಏನಾಯಿತು ಅಂತ. ಅವನು ಕೆಳಿಕೆ ಬೀಳಲಿಲ್ಲ, ಹಂಗೆ ನೋಡಿದ್ರೆ ಅವ್ನ ಕಾಲೇ ಫ್ರ್ಯಾಕ್ಚರ್ ಆಗಿದೆ. ನಮ್ಗೆ ಆ್ಯಕ್ಚುಲಿ ಆ ಕ್ಷಣಕ್ಕೆ ಇಬ್ಬರು ಅತ್ತೆ ಬಿಟ್ವಿ, ನಂಗೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ. ಈ ಕ್ಷಣಕ್ಕೂ ನಂಗೆ ಬೇಜಾರಾಗುತ್ತೆ ನನ್ನ ಮಗನ ಬಿಟ್ಟು ಹೋಗಬೇಕು ಅಂತ. ಬಟ್ ನನಗೆ ಒಂದೊಂದು ಸರ್ತಿ ತುಂಬ ಪ್ರಾಕ್ಟಿಕಲ್ ಆಗಿರೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಗೆ ಯಾರೂ ಇರೋದಿಲ್ಲ. ಇಲ್ಲಾದರೆ ನೆಂಟರು ಸಂಬಂಧಿಕರು, ನಮ್ಮಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ನೋಡ್ಕೊಳಕ್ಕೆ. ಯಾರಾದರೂ ಒಬ್ರು ಏನಾದ್ರು ಹೆಚ್ಚು ಕಮ್ಮಿ ಆದರೆ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಅವ್ನು ಬರ್ತಾ ಇಲ್ಲ. ಎನಿವೇಸ್ ಅವನಂತೂ ನಾವು ಇವತ್ತಾಗಿಲ್ಲ ಅಂದರೆ ಫ್ಯೂಚರಲ್ಲಿ ಒಂದಿನ ಕರ್ಕೊಂಡು, ಹಿ ಈಸ್ ಎವ್ರಿಥಿಂಗ್ ಫಾರ್ ಅಸ್. ಎಲ್ಲ ಅವ್ನಿಗೋಸ್ಕರನೇ ನಾವು ಇವತ್ತು ಏನು ದುಡಿತಾ ಇದ್ದೀವಿ, ಏನು ಕಷ್ಟಪಡ್ತಾ ಇದ್ದೀವಿ ಎಲ್ಲ ಅವನಿಗೋಸ್ಕರನೇ. ಆ್ಯಂಡ್ ಇನ್ಫ್ಯಾಕ್ಟ್ ಅವನಿಗೋಸ್ಕರನೇ ಈ ವೆಕೇಷನ್ ಕೂಡ ಪ್ಲ್ಯಾನ್ ಆಗಿದ್ದಿದ್ದು. ಹರೀಶ್ ಅವ್ರ ಚಿಕ್ಕಪ್ಪ ಅವ್ರ ಮಗನೂ ಹೇಳ್ತಾಯಿದ್ರು, ಅಣ್ಣ ಇನ್ನೊಂದು ತಿಂಗಳು ಮುಂದಕ್ಕೆ ಹಾಕೋ, ನಾನು ಬರ್ತೀನಿ ಅಂತ. ಬಟ್ ನಾವೇನು ಹೇಳ್ತಾ ಇದ್ದೀವಿ, ಅವ್ನು ಬರ್ತಡೇ ಬಂದುಬಿಡುತ್ತೆ, ಆಗೋದಿಲ್ಲ, ಮತ್ತು ಅದು ಇದು ಕೆಲಸ ಆಗುತ್ತೆ ಕಣೋ, ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಪೋಸ್ಟ್ಪೋನು ಮಾಡಲಿಲ್ಲ. ಅವ್ರು ಹೇಳ್ತಾಯಿದ್ರು, ಅಣ್ಣ ನಾನು ಬರ್ತೀನಿ ಅಣ್ಣ ನಿಮ್ಮ ಜೊತೆ, ನಾನು ಬರ್ತೀನಿ ಅಂತ. ಬಟ್ ಈಗ ಅವರು ಬರೋಕ್ಕಾಗಲಿಲ್ಲ, ನನ್ನ ಮಗನೂ ಬರೋಕ್ಕಾಗಲಿಲ್ಲ. ವಿ ಫೀಲ್ ಸೋ ಸ್ಯಾಡ್. ಪಾಪ ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಗೊತ್ತಾ, ಅಣ್ಣ ನಾನು ಬರ್ತೀನಿ ಅಣ್ಣ ಅಂತ. ಏನು ಮಾಡೋದು, ಐ ಡೋಂಟ್ ನೋ.
ನಂಗೆ ಹೇಳ್ತಾ ಹೋದ್ರೆ ನಂಗೆ ಅಳುನೇ ಬರುತ್ತೆ ನನ್ನ ಮಗನ ಬಿಟ್ಟು ಹೋಗ್ಬೇಕಲ್ಲ ಅಂತ. ಬಟ್ ಐ ಆಮ್ ಲಿವಿಂಗ್ ಹಿಮ್ ವಿತ್ ಸೇಫ್ ಹ್ಯಾಂಡ್ಸ್. ನಮ್ಮಮ್ಮ ಅಜ್ಜಿ ನಮ್ಮ ಅತ್ತೆ ಮಾವ ಎಲ್ಲರೂ ಇರ್ತಾರೆ, ಅವನ್ನ ನೋಡ್ಕೋತಾರೆ. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್. ಬಟ್ ಅವನಿಗೆ ಇನ್ನೊಂದು ವೆಕೇಶನ್ ಕರ್ಕೊಂಡು ಹೋಗ್ತೀವಿ, ಸೊ ನೋ ವರೀಸ್. ಸೊ ನೆಕ್ಸ್ಟು ನಾವು ಏನೇನು ಥರ ರೆಡಿ ಮಾಡ್ತೀವಿ ಅಂಟಿಲ್ ಐ ರೀಚ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ಇದಿಷ್ಟು ನಮ್ಮ ಇವತ್ತಿನ ಥಿಂಗ್ಸ್. ಸೊ ನಾವು ಫ್ಲೈಟ್ಗೆ ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ, ಎಷ್ಟು ದಿನದ ವೆಕೇಷನ್ನು ಎಲ್ಲನೂ ನಿಮ್ಗೆ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಸ್ವಲ್ಪ ಇನ್ಫಾರ್ಮೇಷನ್ ಅಬೌಟ್ ಏನೇನು ಕ್ಯಾರಿ ಮಾಡಬೇಕು ಚೆಕಿನ್ ಬ್ಯಾಗ್ ಮತ್ತು ಕ್ಯಾಬಿನ್ ಬ್ಯಾಗಲ್ಲಿ ಅಂತ. ಅಮ್ಮ ಇನ್ನೊಂದ್ಸತಿ ಹೇಳಿ ಅಮ್ಮ, ಇನ್ನೊಂದ್ಸತಿ ಹೇಳಮ್ಮ, ನಾವು ಹೋಗ್ತಾ ಇದ್ದೀವಲ್ಲ ನಿಮ್ಮ ಬಿಟ್ಟು, ಹೇಳಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ. ಹಾಂ ಸುಮ್ಮನಿರಿ, ಅಮ್ಮ ಏನು ಹೇಳ್ತಾರೆ. ಹಾಂ ಹೇಳಮ್ಮ ಪ್ಲೀಸ್, ಹೇಳಮ್ಮ ಪ್ಲೀಸ್, ಇಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ. ಇಲ್ಲ ನೆಕ್ಸ್ಟ್ ಟೈಮ್ ಅಲ್ಲ, ನೀವೇನು ಹೇಳಿದ್ದು ನಾನು ಬಿಟ್ಟು ಹೋಗ್ಬೇಡಿ ಅಂತ ತಾನೆ. ನಾನು ಮದುವೆ ಆಗ 6 ವರ್ಷ ಆಗೈತೆ. ಎಷ್ಟು ಸತಿ ಕೇಳಿದೆ ಹೋಗೋಣ ಅಂತ, ನೀವೇನಂದ್ರಿ ನಾನು ತಿರುಪತಿ ಬಿಟ್ಟು ಎಲ್ಲಿಗೂ ಬರಲ್ಲ ಅಂದ್ರಿ ತಾನೆ. ಹ್ಞೂ, ಇವಾಗ ಫುಲ್ ಹುಷಾರಾದ್ರಾ? ಸರಿ ಬಿಡಿ. ಇನ್ನು ನಮ್ಮ ಲಗೇಜ್ಗಳೆಲ್ಲ ಪ್ಯಾಕ್ ಆಗಿದ್ದಾವೆ. ಇದನ್ನ ತೆಗೆದು ಈ ಕಾರ್ ಒಳಗಡೆ ಇಕ್ಕಬೇಕು. ಫೈನಲ್ ಇದ್ರೊಳಗಡೆ ಇಟ್ಟರೆ ಎವ್ರಿಥಿಂಗ್ ಇಸ್ ಡನ್ 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 ಡನ್. ನಾನೇ ತೆಗ್ಸಿದ್ದೀನಿ ಆ್ಯಕ್ಚುಲಿ, ನಾನು ಏನೋ ಹುಡುಕ್ಬೇಕಿತ್ತು ಅದಕ್ಕೆ ತೆಗ್ಸಿದೆ. ಆ್ಯಂಡ್ ವಿ ಆರ್ ಆಲ್ ಡನ್. ನೋಡು ಫಾರಿನ್ಗೆ ಇಷ್ಟು ಲಗೇಜು ಇಲ್ಲ ಬರೀ ನಮ್ಮ ಜೀವನ ಗಂಡನ ಜೀವನ ಲಗೇಜ್ ಹೊರೋದು ಪ್ಯಾಕ್ ಮಾಡೋದು ತುಂಬದ್ರಲ್ಲೇ ಕಳೆದು ಬಿಡ್ತಾರೆ. ನಮಗೆ ಟ್ರಿಪ್ ಎಂಜಾಯ್ ಮಾಡಕ್ಕೆ ಬಿಡಲ್ಲ ಇವರು. ಸುಮ್ಮನೆ ಕೂತ್ಕೊಳ್ರಿ, ಇದು ಮಮ್ಮಿ ಮನೆಗೂ ಅರ್ಧ ಇಳಿಸ್ತೀನಿ ಆಯಿತಾ. ಆ್ಯಂಡ್ ಇಟ್ಸ್ ಆಲ್ ಸೆಟ್. ಬಾ ಬಾಯ್ ಮಾಡ್ದೆ ನೀನು ನನ್ನ ಮಗನಿಗೆ ಎಲ್ಲಿ ಅದೇನು ನೋಡಮ್ಮ, ಅಲ್ಲಿ ನೋಡಮ್ಮ ಏನೋ ಕೇಳ್ತದೆ. ಟವಲ್ ಅಂತೆ, ಬೇಡ ಬಾಯಿ ಮುತ್ಕೊಡಿ ಇನ್ನೊಂದ್ಸತಿ ನಾವು ವಿಡಿಯೋ ಇಲ್ಲಮ್ಮ, ಇಲ್ಲ ಬರಮ್ಮ ಬಾಯ್ ಬಾಯ್. ವಿಡಿಯೋ ಕಾಲ್, ಆಡಿಯೋ ಕಾಲ್, ನೆಟ್ವರ್ಕ್ ಸಿಮ್ ಸಿಕ್ಕಿದ್ಮೇಲೆ ಮಾಡ್ತೀವಿ. ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಆಗುತ್ತೆ.